ಆಚಾರ್ಯ ಚಾಣಕ್ಯರು ಸಂಬಂಧಿಕರು ಅಥವಾ ಶತ್ರುಗಳ ಮುಂದೆ ಹೇಗೆ ಬೆಳೆಯಬೇಕು, ಗೌರವ ಮತ್ತು ಯಶಸ್ಸನ್ನು ಹೇಗೆ ಸಾಧಿಸಬೇಕು ಎಂಬುದನ್ನು ತಮ್ಮ ನೀತಿಗಳಲ್ಲಿ ಹೇಳಿದ್ದಾರೆ. ಆ ನೀತಿಗಳು ಯಾವುವು ಅಂತ ನೋಡೋದಾದರೆ, ಮೊದಲನೆಯದು ಆತ್ಮ ನಿಯಂತ್ರಣ ಮತ್ತು ಧ್ಯೇಯ ಸ್ಥಿರತೆ. ಚಾಣಕ್ಯರು ಹೇಳೋಂಗೆ ತನ್ನ ಇಂದ್ರಿಯಗಳನ್ನು ಯಾವ ವ್ಯಕ್ತಿ ನಿಯಂತ್ರಿಸುತ್ತಾನೋ ಆತ ಇಡೀ ಜಗತ್ತನ್ನೇ ನಿಯಂತ್ರಿಸಬಲ್ಲ ಅಂತ ಹೇಳ್ತಾರೆ. ಇಲ್ಲಿ ನೋಡಿ, ಸಂಬಂಧಿಕರು ನಿಮ್ಮ ಬಗ್ಗೆ ನಕಾರಾತ್ಮಕವಾಗಿ ಮಾತನಾಡಿದರೂ ನಿಮ್ಮ ಗುರಿಗಳ ಕಡೆಗೆ ನೀವು ಗಮನವನ್ನು ಹರಿಸಬೇಕು. ಮತ್ತು ವ್ಯರ್ಥವಾದ ವಾದಗಳು ಮತ್ತು ಟೀಕೆಗಳಿಗೆ ನೀವು ಪ್ರತಿಕ್ರಿಯಿಸಬಾರದು. ಅವುಗಳಿಗೆ ನೀವು ಪ್ರತಿಕ್ರಿಯಿಸದೆ ನಿಮ್ಮ ಶಕ್ತಿಯನ್ನು ಸಾಧನೆಯ ಕಡೆಗೆ ಕೇಂದ್ರೀಕರಿಸಬೇಕು. ಮತ್ತು ಎರಡನೆಯದು ಶಿಸ್ತು ಮತ್ತು ಕ್ರಮಬದ್ಧತೆ. ಇಲ್ಲಿ ಚಾಣಕ್ಯ ಹೇಳ್ತಾರೆ, ಶಿಸ್ತಿಲ್ಲದ ಜೀವನ ನದಿ ಇಲ್ಲದೆ ಇರುವ ನಾಡು ಇದ್ದಂತೆ. ಹಾಗಾಗಿ ಜೀವನದಲ್ಲಿ ಶಿಸ್ತು ಮತ್ತು ಕ್ರಮಬದ್ಧತೆ ಎಂಬುದು ತುಂಬ ಮುಖ್ಯ. ದೈನಂದಿನ ಕಾರ್ಯಗಳನ್ನು ಯೋಜಿಸಿ ಸಮಯದ ಪಾಲನೆಯನ್ನು ಮಾಡಬೇಕು. ಸಂಬಂಧಿಕರು ನಿಮ್ಮ ಬಗ್ಗೆ ಅಸೂಯೆ ಪಡುವುದನ್ನು ತಪ್ಪಿಸಲು ನಿಮ್ಮ ಯಶಸ್ಸನ್ನು ಕ್ರಮಬದ್ಧತೆಯಿಂದ ಸಾಧಿಸಬೇಕು. ಮೂರನೆಯದು ಜ್ಞಾನ ಮತ್ತು ಬುದ್ಧಿವಂತಿಕೆ. ಇಲ್ಲಿ ಚಾಣಕ್ಯ ಹೇಳ್ತಾರೆ, ಜ್ಞಾನವೇ ಸತ್ಯ, ಜ್ಞಾನವೇ ಸಂಪತ್ತು, ಅದು ಎಂದಿಗೂ ಕಳೆದು ಹೋಗೋದಿಲ್ಲ ಅಂತ. ನಾವು ಸತತವಾಗಿ ಕಲಿಯುವ ಪ್ರಯತ್ನವನ್ನು ಮಾಡಬೇಕು. ಪುಸ್ತಕಗಳನ್ನು ಓದಿ ಮತ್ತು ಅವುಗಳಿಂದ ಅನುಭವಗಳನ್ನು ತಿಳಿದುಕೊಳ್ಳಬೇಕು. ಮತ್ತು ಸಂಬಂಧಿಕರ ಮುಂದೆ ಬುದ್ಧಿವಂತಿಕೆಯಿಂದ ಮಾತನಾಡಿ ಅವರ ಅನಾವಶ್ಯಕ ಟೀಕೆಗಳನ್ನು ನಿರಾಕರಿಸಬೇಕು ಅಂತೇಳಿ ಹೇಳ್ತಾರೆ. ಇನ್ನು ಮುಂದಿನದು ದ್ರೋಹಿಗಳನ್ನು ಎಂದಿಗೂ ನಂಬಬೇಡಿ ಅಂತ ಹೇಳ್ತಾರೆ ಚಾಣಕ್ಯ. ಒಮ್ಮೆ ದ್ರೋಹ ಮಾಡಿದವರು ಮತ್ತೆ ನಂಬಿಕೆಗೆ ಅರ್ಹರಾಗುವುದಿಲ್ಲ. ಆದ್ದರಿಂದ ನೀವು ಎಂದಿಗೂ ದ್ರೋಹಿಗಳನ್ನು ನಂಬಬಾರದು. ಕುಟುಂಬದಲ್ಲಿ ಕೆಲವರು ನಿಮ್ಮ ಯಶಸ್ಸನ್ನು ಕಂಡು ಹಗೆತನವನ್ನು ಬೆಳೆಸಬಹುದು. ಅಂತಹವರಿಗೆ ನಿಮ್ಮ ಯೋಜನೆಗಳ ಬಗ್ಗೆ ಹೆಚ್ಚು ಏನನ್ನು ಹೇಳಬೇಡಿ. ಮತ್ತು ಮುಂದಿನದು ಆರ್ಥಿಕ ಬುದ್ಧಿವಂತಿಕೆ. ಇಲ್ಲಿ ಚಾಣಕ್ಯ ಹೇಳ್ತಾರೆ, ಹಣವನ್ನು ಬುದ್ಧಿವಂತಿಕೆಯಿಂದ ಖರ್ಚು ಮಾಡುವವನೇ ಶ್ರೀಮಂತ. ಇಲ್ಲಿ ಆಸ್ತಿ ಅಂತಸ್ತು ಎಲ್ಲವನ್ನು ಹೊಂದಿರುವವನು ಶ್ರೀಮಂತ ಅಲ್ಲ, ಹಣವನ್ನು ಬುದ್ಧಿವಂತಿಕೆಯಿಂದ ಖರ್ಚು ಮಾಡೋನನ್ನೇ ಶ್ರೀಮಂತ ಅಂತ ಹೇಳಿದ್ದಾರೆ. ವ್ಯರ್ಥವಾದ ವೆಚ್ಚಗಳನ್ನು ತಪ್ಪಿಸಬೇಕು. ಹೂಡಿಕೆ ಮತ್ತು ಉಳಿತಾಯದ ಬಗ್ಗೆ ಯೋಚನೆಯನ್ನು ಮಾಡಬೇಕು. ಸಂಬಂಧಿಕರ ಮುಂದೆ ಹಣದ ಬಗ್ಗೆ ಹೇಳದೆ ನಿಮ್ಮ ಆರ್ಥಿಕ ಸ್ಥಿತಿಯನ್ನು ಗೌಪ್ಯವಾಗಿ ಇಡಬೇಕು. ಮುಂದಿನದು ಸಮಯದ ಸದುಪಯೋಗವನ್ನು ನೀವು ಬಳಸಿಕೊಳ್ಳಬೇಕು. ಸಮಯವು ಸಾವಿನಂತೆ ನಿರ್ದಯ, ಅದನ್ನು ವ್ಯರ್ಥ ಮಾಡಬೇಡಿ. ಪ್ರತಿ ಕ್ಷಣವನ್ನು ಉತ್ಸಾಹದಾಯಕವಾಗಿ ಬಳಸಿಕೊಳ್ಳಿ. ಸಂಬಂಧಿಕರೊಂದಿಗೆ ವ್ಯರ್ಥವಾದ ವಾದ ಮಾಡೋದರಲ್ಲಿ ನಿಮ್ಮ ಸಮಯವನ್ನು ನೀವು ಕಳೆದುಕೊಳ್ಳಬೇಡಿ. ಮತ್ತು ನೀವು ಯಾವುದೇ ಕಾರಣಕ್ಕೂ ಟೀಕೆಗಳಿಗೆ ಗಮನವನ್ನು ಕೊಡಬೇಡಿ. ಸಂಬಂಧಿಕರು ನಿಮ್ಮ ಬಗ್ಗೆ ಟೀಕೆ ಮಾಡಿದರೂ ಅದನ್ನು ನೀವು ಗಂಭೀರವಾಗಿ ತೆಗೆದುಕೊಳ್ಳಬೇಡಿ. ನಿಮ್ಮ ಗುರಿಗಳತ್ತ ಗಮನವನ್ನು ಹರಿಸಿ ಯಶಸ್ಸಿನಿಂದ ಅವರ ಮುಂದೆ ತಲೆ ಎತ್ತಿ ನಿಲ್ಲಿ. ಹೀಗೆ ಚಾಣಕ್ಯ ನೀತಿಯ ಪ್ರಕಾರ ಸಂಬಂಧಿಕರ ಮುಂದೆ ಅಥವಾ ಶತ್ರುಗಳ ಮುಂದೆ ಗೌರವ ಮತ್ತು ಯಶಸ್ಸನ್ನು ಸಾಧಿಸಲು ಆತ್ಮವಿಶ್ವಾಸ, ಶಿಸ್ತು, ಜ್ಞಾನ ಮತ್ತು ಸಮಯ ನಿರ್ವಹಣೆ ಬಹಳ ಅತ್ಯಗತ್ಯ. ಅಸೂಯೆ ಮತ್ತು ದ್ರೋಹದ ಮಾತುಗಳಿಗೆ ನೀವು ಕಿವಿಗೆ ಹಾಕಿಕೊಳ್ಳಬೇಡಿ. ನಿಮ್ಮ ಧ್ಯೇಯ ಮತ್ತು ನಿಮ್ಮ ಗುರಿಗಳ ಕಡೆಗೆ ನಿಮ್ಮ ಗಮನ ಇರಲಿ. ನಿಮ್ಮ ಯಶಸ್ಸೇ ನಿಮ್ಮ ಶತ್ರುಗಳಿಗೆ ಉತ್ತರವಾಗಬೇಕು ಎಂದು ಚಾಣಕ್ಯ ಹೇಳುತ್ತಾರೆ.